ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇದುವರೆಗೂ ನಮ್ಮನ್ನು ನಡೆಸಿದ ದೇವರು, ನಮ್ಮನ್ನು ಮಾತಿನಿಂದ ಬಲಪಡಿಸಿದ ದೇವರು, ಇನ್ನು ಮುಂದೆ ಕೂಡ ಅವರು ನಂಬಿಗಸ್ತರಾಗಿದ್ದಾರೆ. ಹಾಲೆಲೂಯ. ಇವತ್ತು ಒಂದು ವಾಕ್ಯವನ್ನು ಓದೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 37ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 8 ವರ್ಸ್ 37. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹಾಲೆಲೂಯ. ಎಲ್ಲ ವಿಷಯಗಳಲ್ಲಿಯೂ ನಮ್ಮನ್ನು ಪೂರ್ಣ ಜಯಶಾಲಿಗಳಾಗಿ ಇರುವುದಕ್ಕೇ ದೇವರು ನಮ್ಮನ್ನು ಆದುಕೊಂಡಿದ್ದಾರೆ, ನಮ್ಮನ್ನು ಕರೆದಿದ್ದಾರೆ. ಇವತ್ತು ನಿಮ್ಮ ಸಂಗಡ ಮಾತನಾಡುತ್ತಾ ಇದ್ದಾರೆ. ಓನ್ಲಿ ಟು ಮೇಕ್ ಯು ಪ್ರೂವ್ ಯು ಆಸ್ ಮೋರ್ ದನ್ ಅ ಕಾನ್ಕರರ್. ಹಾಲೆಲೂಯ. ವೈ? ಹೌ ವಿ ಕ್ಯಾನ್ ಕಾನ್ಕರ್? ಯಾವ ರೀತಿ ನಾವು ಜಯಿಸ್ಬೋದು, ಯಾವ ರೀತಿ ನಾವು ಯಾರಿಂದ ನಾವು ಜಯಶಾಲಿ, ಯಾವ ಕಾರಣದಿಂದ ನಾವು ಜಯಶಾಲಿಯಾಗಿ ಜೀವಿಸಬಹುದು ಎಂಬುದಾಗಿ ನಾವು ನೋಡುವಾಗ ನಮ್ಮನ್ನು ಪ್ರೀತಿಸಿದ ಆತನಿಂದ. ಹಾಲೆಲೂಯ, ಹಾಲೆಲೂಯ. ಬೈ ದ ಒನ್ ಹೂ ಲವ್ಡ್ ಅಸ್. ಹಾಲೆಲೂಯ. ಯೇಸು ಕ್ರಿಸ್ತರು ನಮ್ಮನ್ನು ಪ್ರೀತಿಸಿದ ಕಾರಣ ಆತನ ಮುಖಾಂತರವಾಗಿ ನಾವು ಎಲ್ಲ ವಿಷಯದಲ್ಲಿಯೂ, ಮರಣವಾಗಲಿ ಜೀವವಾಗಲಿ, ಬಡತನವಾಗಲಿ ಐಶ್ವರ್ಯವಾಗಲಿ, ಹಸಿವಾಗಲಿ ಸಮೃದ್ಧಿಯಾಗಲಿ, ದೇವದೂತರಾಗಲಿ, ಇಹ ಕಾಲನೋ ಬರು ಕಾಲನ ಭವಿಷ್ಯ ಕಾಲನೋ ಏನೇ ಆಗಿರಲಿ, ಎಲ್ಲ ಮೇಲನ ಲೋಕಗಳಾಗಲಿ ಕೆಳಗಣ ಲೋಕವಾಗಲಿ ಸೃಷ್ಟಿಯಾಗಲಿ ನಮ್ಮನ್ನು ಹಾಲೆಲೂಯ ಎಲ್ಲ ವಿಷಯದಲ್ಲಿಯೂ ನಾವು ಪೂರ್ಣ ಜಯಶಾಲಿಗಳಾಗಿಯೇ ಹೊರಗೆ ಬರುತ್ತೇವೆ. ಹಾಲೆಲೂಯ. ನಾವು ನೀರನ್ನು ದಾಟಬಹುದು, ಬೆಂಕಿಯನ್ನು ದಾಟಬಹುದು, ಹಾದು ಹೋಗಬೇಕಾದ ಸಂಗತಿಗಳು ಬರಬಹುದು, ತಗ್ಗುಗಳನ್ನು ದಾಟಬೇಕಾದ ಸಂಗತಿಗಳು ಬರಬಹುದು, ಪರಿಸ್ಥಿತಿಗಳು ಬರಬಹುದು, ಸನ್ನಿವೇಶಗಳು ಉಂಟಾಗಬಹುದು. ಹಾಲೆಲೂಯ. ಆದರೂ ಕೂಡ ನಮ್ಮನ್ನು ಪ್ರೀತಿಸಿದಾತನು, ಆತನು ನಂಬಿಗಸ್ತನು, ಆತನು ಜಯಶಾಲಿ. ಹೂ ಇಸ್ ದ ಒನ್ ಹೂ ಲವ್ಡ್ ಅಸ್ ಈಸ್ ಆಲ್ರೆಡಿ hallelujah a victorious person. he is a victor, he is a conqueror. hallelujah. ಯೇಸು ಸ್ವಾಮಿ ಮರಣವನ್ನು, ಪಾತಾಳವನ್ನು ಎಲ್ಲವನ್ನ ಗೆದ್ದ ದೇವರು, ಜಯಶಾಲಿಯಾದ ದೇವರು. ಆ ಜಯಶಾಲಿ ನಮ್ಮನ್ನು ಪ್ರೀತಿಸಿದ್ದಾರೆ. ಆದ ಕಾರಣ ಆತನ ಪ್ರೀತಿಯಿಂದಲೇ ನಾವು ಕೂಡ ಪೂರ್ಣ ಜಯಶಾಲಿಯಾಗಿ ಬದಲಾಗುತ್ತೇವೆ, ಜೀವಿಸುತ್ತೇವೆ. ನಮ್ಮ ಜೀವನದಲ್ಲಿ ಸೋಲನ್ನು ತೆಗೆದು ಜಯವನ್ನು ಕೊಡುವುದಕ್ಕೆ ನಮ್ಮನ್ನು ಪ್ರೀತಿ ಮಾಡಿದ ದೇವರು ನಮ್ಮನ್ನು ಕರೆದಿದ್ದಾರೆ, ಆದುಕೊಂಡಿದ್ದಾರೆ. ದಟ್ಸ್ ವೈ ಹಿ ಈಸ್ ಟಾಕಿಂಗ್ ಟು ಯು ಟುಡೇ. ನಿಮ್ಮ ಸಂಗಡ ಇವತ್ತು ಯಾಕೆ ಮಾತನಾಡ್ತಾ ಇದ್ದಾರೆ? ಈ ವಾಕ್ಯ ಅಂದ ಮೇಲೆ ನೀವು ಕೂಡ ಪೂರ್ಣ ಜಯಶಾಲಿ ಆಗುವಿರಿ. ನಿಮಗೆ ಸೋಲು ಇಲ್ಲ, ಯಾಕಂದರೆ ನಿಮ್ಮನ್ನು ಒಬ್ಬರು ಪ್ರೀತಿ ಮಾಡುತ್ತಾ ಇದ್ದಾರೆ, ಯೇಸು ಕ್ರಿಸ್ತರು. ಹಾಲೆಲೂಯ. ಆತನ ಪ್ರೀತಿಯಿಂದ ನೀವು ಜಯಿಸಬಹುದು. ಹಾಲೆಲೂಯ. ಆತನ ಪ್ರೀತಿ ನಿಮಗೆ ಸಾಕು. ಎಲ್ಲ ನಿಮಗೆ ವಿರುದ್ಧವಾಗಿ ಬಂದರೂ ಆತನ ಪ್ರೀತಿ, ಆತನು ನಿಮ್ಮ ಸಂಗಡ ಇದ್ದುಕೊಂಡು ನಿಮಗೆ ಪೂರ್ಣ ಜಯವನ್ನು, ಹಾಲೆಲೂಯ, ಯು ಕ್ಯಾನ್ ಕಾನ್ಕರ್ ದ ಸ್ಟಾರ್ಮ್, ಯು ಕ್ಯಾನ್ ಕಾನ್ಕರ್ ಯುವರ್ ಸಿಚುವೇಶನ್, ಯುವರ್ ಚಾಲೆಂಜಸ್ ಯು ಕ್ಯಾನ್ ಓವರ್ಕಮ್. ನೀನು ಹಾದು ಹೋಗುತ್ತಾ ಇಲ್ವಾ, ಎಲ್ಲವನ್ನು ನೀನು ಅಧೀನ ಮಾಡಿಕೊಳ್ಳುವಿ. ನೀನು ಅದನ್ನು ಹಾಲೆಲೂಯ ಹತೋಟಿಯಲ್ಲಿ ಕಂಟ್ರೋಲ್ ಮಾಡಿಕೊಳ್ಳುವಿ. ಹಾಲೆಲೂಯ. ಯು ಕಾನ್ಕರ್ ದೆಮ್. ದೇವರು ಹೇಳ್ತಾ ಇದ್ದಾರೆ, ನೀನು ಅಧೀನ ಮಾಡಿಕೋ, ನೀನು ಅದನ್ನು ಆಳ್ವಿಕೆ ಮಾಡು, ಅದು ನಿನ್ನನ್ನು ಆಳ್ವಿಕೆ ಮಾಡಲಿಕ್ಕೆ ಬಿಡಬೇಡ. ಪಾಪ, ಶಾಪ, ರೋಗ, ಕುಂದು ಕೊರತೆಗಳು, ಎಲ್ಲ ಕಷ್ಟಗಳು ಬರ್ತಾ ಇದೆ, ಎಲ್ಲವನ್ನು ನೀನು ಆಳ್ವಿಕೆ ಮಾಡಿಕೊಳ್ಳುವಿ. ಯಾಕಂದರೆ ನಿನ್ನ ಜೊತೆಯಲ್ಲಿ ನಿನ್ನನ್ನು ಪ್ರೀತಿಸುವ ದೇವರು, ಜಯ ಕೊಡುವ ದೇವರು ನಿನ್ನ ಸಂಗಡ ಇದ್ದಾರೆ. ನಿನ್ನ ಕೈ ಹಿಡಿದು ನಿನ್ನನ್ನು ಜಯದ ನೇರವಾಗಿ ನಡೆಸುತ್ತಾರೆ, ಜಯ ಬೇರಿಯಾಗಿ ನಿನ್ನನ್ನು ನಡೆಸುತ್ತಾರೆ. ಯೆಹೋವ ನಿಸ್ಸಿ, ನಿನ್ನ ಜಯ ಧ್ವಜ ನಿನ್ನ ಸಂಗಡ ಇದ್ದಾರೆ. ಹಾಲೆಲೂಯ. ಸ್ತೋತ್ರ. ಜಯ ಕೊಡುವ ದೇವರಿಗೆ ಸ್ತೋತ್ರ ಅಂತ ಹೇಳೋಣ. ಜಯ, ಇವತ್ತು ನಿಮಗೆ ಜಯ ಸಿಕ್ಕಲಿ ಎಂಬುದಾಗಿ ಘೋಷಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರು ಜಯಶಾಲಿಯಾದ ದೇವರು. ಆತನು ಜಯಿಸಿದ ಕಾರಣ ನಮಗೂ ಜಯವನ್ನೇ ಇಟ್ಟಿದ್ದಾರೆ. ಹಾಲೆಲೂಯ. ಆತನ ಪ್ರೀತಿಯಿಂದ ನಾವು ಜಯಿಸ್ಬೋದು. ಹಾಲೆಲೂಯ. ಎಂಥ ಕಷ್ಟಗಳು, ಎಂಥ ಸನ್ನಿವೇಶಗಳನ್ನು ಆತನ ಪ್ರೀತಿಯಿಂದ ನಾವು ಅದನ್ನು ಓವರ್ಕಮ್ ಮಾಡಿ, ಅದನ್ನು ಡಿಫೀಟ್ ಮಾಡಿ, ಅದನ್ನು ನಾವು ಪೂರ್ಣವಾಗಿ ಜಯಿಸುವುದಕ್ಕೆ ದೇವರು ನಮಗೆ ಶಕ್ತಿ ಕೊಡುವವರಾಗಿದ್ದಾರೆ. ಹಾಲೆಲೂಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.